ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಿನ್ನ ರಾಜಕೀಯದ ನೀಚ್ ಬುದ್ಧಿ ಏನಿದ್ರು ನನ್ನ ಗೇಟಿಂದ ಆಚೆ ಕಾಂಪೌಂಡ್ ಇಂದ ಆಚೆ ಇಟ್ಕೋಬೇಕು. ಇನ್ನೊಂದ್ಸತಿ ನಾಟಕ ಮಾಡಿದ್ರೆ ತೆಗೆದ್ 4 ಬಿಗಿದು ಬಿಡ್ತೀನಿ. ಏನ್ರಿ ನೀವು ಅವ್ನ್ ಏನೇ ಮಾತಾಡಿದ್ರು ಅದನ್ನ ತಪ್ಪಾಗೆ ಅರ್ಥ ಮಾಡ್ಕೋತಿರಲ್ಲ. ಏಯ್ ಪದ್ಮ, ನೀನು ಪದ್ಯ ಅಲ್ಲ ಕಣೆ, ನೀನು ನಿಜವಾಗ್ಲೂ ಪೆದ್ದಿ. ಅವನ್ ನಾಟಕ ಏನ್ ಗೊತ್ತಾ, ಅವನಿಗೆ ಬೇಕಾಗಿರೋದು ಅವರ ಅಪ್ಪನ ಕ್ಷಮೆ ಅಲ್ಲ. ಅಪ್ಪನಿಗೆ ಕಾಲಿಡಿದು ಕ್ಷಮೆ ಬಿಡೋ ನಾಟಕ ಆಡಿ ಅವನ್ ಲಿಂಗನ ಮಾಡಿ ಕರ್ಕೊಂಬಂದು ಮನೆಗೆ ಸೇರಿಸ್ಕೋಬೇಕು. ಇದು ಇವನು ಆಡ್ತಾ ಇರೋ ನಾಟಕ, ಇದು ಚದುರಂಗದ ಆಟ. ಇದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನಿನ್ನಂತ 100 ಜನ ಆಡಿರೋ ನಾಟಕಗಳನ್ನು ನೋಡೇ ಕಡೋ ನಾನು ಈ ಪೊಸಿಷನ್ ಬಂದಿರೋದು. ಮಗನೇ, ಒಂದ್ ವಿಷಯ ಹೇಳಿರ್ತೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ಮನುಷ್ಯನಾದವನ್ ಪ್ರಾಣ ಬಿಟ್ರೆ ತಪ್ಪಿಲ್ಲ, ನಿಮ್ಮಪ್ಪ ಸ್ವಾಭಿಮಾನ ಬಿಟ್ಟು ಬದುಕ್ತವನಲ್ಲ. ಹುಷಾರ್, ತಿಳ್ಕೋ. ನಾನು ಯಾವತ್ತೂ ಯಾರ ಹತ್ರನೂ ಕ್ಷಮೆ ಕೇಳಿದವನೇ ಅಲ್ಲಪ್ಪ. ಆದರೆ ಇವತ್ತು ನಿಮ್ಮ ಆಣೆಗೂ ಮನ್ಸಾರೆ ಕ್ಷಮೆ ಕೇಳಿದ್ದೀನಿ. ಇವತ್ತು ನನ್ನ ನಾಟಕ ಅಂತ ಹೇಳಿ ತುಂಬ ಅವಮಾನ ಮಾಡ್ಬಿಟ್ರಿ, ನಿಜವಾಗ್ಲೂ ದೊಡ್ಡ ಅವಮಾನ ಮಾಡ್ಬಿಟ್ರಿ. ಹಲೋ, ಅಯ್ಯಯ್ಯೋ ಆತು ಮರೆಯ ತಡ್ಕೊಂಡ್ ಸ್ವಲ್ಪ ಯಾಕೆ ಅವಸರ ಮಾಡಕತ್ತಿದಿ? ಸಾಹೇಬ್ರು ನೀವು ಈಗಾರ ಮನೆಗೆ ಬಂದಾರ, ರೆಸ್ಟ್ ಗಿಸ್ಟ್ ಮಾಡ್ಬೇಕು ಬೇಡ ಅವರು. ಆತು ಮಾತಾಡ್ತೀನಿ ತಗೋ ನಾನು. ಆತು ಓಕೆ. ಸಾಹೇಬ್ರ, ಆ ಚಂದ್ರ ಕಾಲೋನ್ಯಾಗ ಒಂದು ಸಮಾರಂಭ ಐತಂತ್ರಿ, ಈಗಿಂದೀಗ ಅಲ್ಲಿಗೆ ಹೊಂಡ್ಬೇಕಂತ್ರಿ. ಸಾಹೇಬ್ರ 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 ಅಯ್ಯ, ಇವ್ರು ಯಾಕೆ ಈಗಿಂದೀಗ ಹೊಂಟ್ರಿ? ಈಗ ಮತ್ ಮನೆಗೇನ್ರ ಜಗಳ ಮಾಡ್ಕೊಂಡ್ರ ಹೆಂಗ? ಅವಳು ಹೇಗ್ ಬಂದ್ ಜಗಳ ಮಾಡ್ತಿದ್ಲು ಗೊತ್ತಾ? ನಿಮ್ಗಿಂತ ಹೆಚ್ಚಾಗಿ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ತೀರ್ಥ, ನೀನ್ ರೇಗ್ತಾ ಇರೋದು ಮಾತಾಡ್ತಾ ಇರೋದು ನನ್ನ ಹೆಂಡತಿ ಜೊತೆ. ನೀನು ಅಷ್ಟೇ ಕಣ, ಮಾತಾಡಿ ಮನೆ ಬಿಟ್ಟು ಕಳ್ಸಿರೋದು ನನ್ನ ಹೆಂಡತಿನ. ನಿಂಗೆ ಮನೇಲಿರೋದಕ್ಕೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಸುಮ್ಮನ ಅವ್ರಿಗೂ ಇದೆ. ಏನ್ ಮಾಡ್ತಿದ್ಯಾ? ಇವನೇನ್ ಅನ್ಕೊಂಡಿದ್ದಾನೆ? ಅಣ್ಣ ಅನ್ನೋ ಮರ್ಯಾದೆ ಕೂಡ ಇಲ್ವಾ? ಇವ್ನು ಆಡಿದ್ದೆ ಆಟನ ಉಳ್ಕೊಳ್ಳಿ. ಅವನು ಈ ಹೂ ಮಾರೋಳ ಜೊತೆ ಇಲ್ಲೇ ಉಳ್ಕೊಳ್ಳಿ. ನಮ್ದು ಹೊಸ ಮನೆ ಇದೆಯಲ್ಲ, ಮತ್ತೆ ನಾವ್ ಇಲ್ಲಿರ್ಬೇಕು. ಬಾ, ಅಲ್ಲಿಗೆ ಹೋಗೋಣ. ಯೋಚನೆ ಮಾಡಿಯಪ್ಪ, ಅವರು ಈ ಮನೇಲಿ ಇರ್ತಾರೋ ಅಥವಾ ನಾನು ಸುಮ್ಮನೆ ಅವ್ರ ಜೊತೆ ಬೇರೆ ಮನೆಗೆ ಹೋಗ್ಬೇಕು. ನೋಡ, ನೀನ್ ಈ ಕೋಟೆ ಒಳಗೆ ಭದ್ರವಾಗಿ ಆಡ್ಕೊಂಡಿದ್ರು ನನ್ ಮಗ ನೀನ್ ಬಿಡಾಕಿಲ್ಲ. ನನ್ ಮಗ ಅವ್ನ್ ದಾರಿಗೆ ಅಡ್ಡ ಬಂದವ್ರನ್ನೇ ಅಡ್ಡ ಸೀಳ್ತಾನೆ, ಅಂತದ್ರಲ್ಲಿ ನಿನ್ನ ಬಿಟ್ಬಿಡ್ತಾನೋ? ಈಗ ಒಳ್ಳೆ ಗ್ರಿಪ್ ಸಿಕ್ಕಿದೆ. ಆಟ ನನ್ ಪರವಾಗಿದೆ. ಈಗ ನಾನೇನಾದ್ರೂ ಸ್ಪೀಡ್ ಕಡಿಮೆ ಮಾಡ್ಕೊಂಡ್ರೆ ಆಟ ಸೋತ್ ಬಿಡ್ತೀನಿ. ಕೈಗೆ ಸಿಕ್ಕಿರೋದನ್ನ ನಾನು ಕಳ್ಕೋಬಾರ್ದು. ಅವರ ಅವರ ಏನದು ಅವರೇ ಅವರೇ ಅಂತ ಅರ್ಚಕ ಬರ್ತಾ ಇದ್ದೀವಿ. ಏನಾಯ್ತು ನಿನಗೆ? ಅಪ್ಪರ, ಅದು ಸಾಹೇಬ್ರ ಯಾಕೋ ಸಿಟ್ಟು ಮಾಡ್ಕೊಂಡು ಹೋದ್ರು. ಎಷ್ಟು ಕೂಗಿದ್ರು ತಿರುಗಿ ನೋಡ್ಲಿಲ್ಲ. ಅವನೊಬ್ಬ ಕೋತಿ ನನ್ನ ಮಗ. ಕೋತಿ ಹಿಂದ್ಗಡೆ ನೀನು ಬಾಲ. ಕೋತಿ ಹೋಗಿದ್ದ ಜಾಗದಲ್ಲೇ ಹೋಗ್ಬೇಕಾಗಿತ್ತಾನೆ. ಹೋಗು. ಹಲೋ, ಆಯ್ತಾ? ಈಗ ನಿಮಗ್ ಸಮಾಧಾನ ಆಯ್ತೇನ್ರಿ? ಪಾಪ ಮಗು ಮನ್ಸಾರೆ ಕ್ಷಮೆ ಕೇಳೋದಕ್ಕೆ ಅಂತ ಬಂತು. ಅದನ್ನೆಲ್ಲ ನಾಟಕ, ರಾಜಕೀಯ ಅಂತ ಹೇಳಿ ಆ ಮಗು ಮನ್ಸನ್ನ ನೋಯಿಸಿದ್ರಲ್ಲ. ಈಗ ನಿಮಗ್ ಸಮಾಧಾನ ಆಯ್ತಾ? ಈಗ ತಾನೇ ನೀರ್ ಕೊಡ್ತಿದ್ದೀರಾ, ಇರಿ ತಣ್ಣಗೆ ಹಾಲು ತಂದು ಕೊಡ್ತೀನಿ, ಕುಡೀರಿ. ಪದ್ಮ, ನಿನ್ನ ಸುಪುತ್ರನಿಗೆ ರಾಜಕೀಯ ಬಿಟ್ಟು ಯಾವತ್ತಾದ್ರೂ ತನ್ನ ಕುಟುಂಬದ ಬಗ್ಗೆ, ತನ್ನ ಸಂಸಾರದ ಬಗ್ಗೆ ಯೋಚನೆ ಮಾಡಿದಾನ? ಅವನ ಮೈಯಿನ ರಕ್ತದ ಕಣಕಣದಲ್ಲಿ ಇರೋದು ಬರೀ ರಾಜಕೀಯ ಕಣೆ, ರಾಜಕೀಯ. ಅದ್ಯಾಕೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ? ಏನ್ರಿ, ಏನ್ ಹೀಗ್ ಮಾತಾಡ್ತಿದ್ದೀರಾ ನೀವು? ಹೇಗೆ ಬಿಸ್ನೆಸ್ ಮುಖ್ಯನೋ ಹಾಗೆ ಅಲ್ವೇನ್ರಿ ಅವನಿಗೂ ರಾಜಕೀಯ? ಅಲ್ಲ ರೀ, ನಾನೊಂದು ಕೇಳ್ತೀನಿ, ಮಕ್ಕಳನ್ನ ನಾವು ಬೆಳೆಸುವಾಗ ನಾಳೆ ಅವರಿಂದ ನಮ್ಗೆ ಏನ್ ಲಾಭ ಇದೆ ಅಂತ ಅನ್ಕೊಂಡ ನಾವು ಬೆಳೆಸ್ತೀವಿ. ಹೇ ಪದ್ದು,
ನನ್ನ ಪ್ರೀತಿ ಬಗ್ಗೆ, ನನ್ನ ಮಕ್ಕಳ ಮೇಲೆ ನನ್ಗಿರೋ ಕಾಳಜಿ ಬಗ್ಗೆ ನಿನಗೆ ಅನುಮಾನನೇನೆ? ಇಷ್ಟು ದಿನ ಇರಲಿಲ್ಲ ರೀ, ಆದರೆ ಈಗ ಮಗು ಮನಸ್ಸನ್ನು ನೋಯಿಸಿದ್ರಲ್ಲ, ಈಗ ನನಗೆ ಅನುಮಾನ ಬರ್ತಾ ಇದೆ. ಅವರ ಸಾಹೇಬ್ರಿಗೆ ಎಷ್ಟು ಫೋನ್ ಹಚ್ಚಿದ್ರು ಫೋನ್ ಎತ್ತವಲ್ರಿ. ಸಾಹೇಬ್ರು ಇಷ್ಟು ಸಿಟ್ಟು ಮಾಡ್ಕೊಂಡಿದ್ದು ನಾನು ಯಾವತ್ತೂ ನೋಡಿಲ್ಲ. ಅಲ್ಲ, ಎಷ್ಟು ಸಿಟ್ಟು ಮಾಡ್ಕೊಂಡ್ರು ನಗ್ನಗ್ತಾ ಇರ್ತಿದ್ರು, ಆದ್ರೆ ಫೋನ್ ಮಾಡಿದ್ರೆ ಫೋನ್ ಎತ್ತವಲ್ರು. ಸರಿ, ಏಯ್, ನಿನ್ ಫೋನಲ್ಲಿ ಮಾಡು. ನೋಡಿದ್ರೇನ್ರಿ, ನನ್ನ ಫೋನು ರಿಸೀವ್ ಮಾಡ್ತಿಲ್ಲ. ಡೇಯ್, ನೀನ್ ತಲೆ ಕೆಡ್ಸ್ಕೋಬೇಡ ಕಣೆ, ಅವನ್ ಮನೆಗೆ ಬಂದೇ ಬರ್ತಾನೆ. ಕೆಲಸ ನೋಡು. ಸಾಕು ಸುಮ್ಮನಿರಿ, ನಿಮ್ಮ ಈ ನಿರ್ಲಕ್ಷ್ಯನೇ ಮಕ್ಕಳ ಮನಸ್ಸನ್ನ ಮುರಿದಿರೋದು. ಮತ್ತು ಏನ್ ಮಾತು ಅಂತ ಆಡ್ತಾ ಇದೀಯ ನೀನು? ಏನ್ ಮಾತಾಡ್ತಾ ಇದ್ಯಾ? ಹೌದು ರೀ, ತೀರ್ಥ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ. ನಾನು ಹೋಗಿ ಸುಮಾ ಹತ್ರ ಹೇಳ್ದೆ, ಅವಳು ತೀರ್ಥನ ಹತ್ರ ಮಾತಾಡಿ ಅವನ ಮನಸ್ಸನ್ನ ತಿಳಿ ಮಾಡಿ ಕ್ಷಮೆ ಕೇಳೋದಿಕ್ಕೆ ಅಂತ ಕಳಿಸ್ಕೊಟ್ಲು. ಆದ್ರೆ ನೀವೇನ್ರಿ ಮಾಡಿದ್ರಿ? ಆ ಮನಸ್ಸನ್ನ ಚುಚ್ಚಿ ಮಾತಾಡಿ ಕಳಿಸ್ಬಿಟ್ರಿ. ನೋಡಿ, ಈಗಲೂ ಕಾಲ ಮಿಂಚಿಲ್ಲ. ನೀವು ಸುಮ್ಮನ ಮನೆಗೆ ವಾಪಸ್ ಕರೀರಿ, ತೀರ್ಥನೂ ಬಂದ್ಬಿಡ್ತಾನೆ. ನಿಮ್ದಮ್ಮಯ್ಯ ಅಂತೀನಿ, ಕರೀರಿ. ಏಯ್, ನೀನ್ ಎಷ್ಟು ಬೇಡ್ಕೊಂಡ್ರು ಅಷ್ಟೇ. ನಿನ್ ಮಗನ್ ತರ ನೀನು ನನ್ನ ಸೆಂಟಿಮೆಂಟ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ. ಅದಕ್ಕೆಲ್ಲ ಜಗ್ಗೋ ಬಗ್ಗೋ ಮಗ ಅಲ್ಲ ನಾನು, ತಿಳ್ಕೋ. ಅಯ್ಯೋ ರೀ, ಅವನ್ ತಪ್ಪು ಮಾಡಿದ್ರೆ ನೀವು ಶಿಕ್ಷೆ ಕೊಟ್ಟಿದ್ರೆ ನನ್ನ ಅಡ್ಡ ಬರ್ತಿರ್ಲಿಲ್ಲ ರೀ. ಆದ್ರೆ ಆ ಮಗು ಯಾವ ತಪ್ಪು ಮಾಡಿಲ್ಲ. ತಪ್ಪೇ ಮಾಡದೇ ಇರೋನಿಗೆ ಶಿಕ್ಷೆ ಕೊಡ್ತಾ ಇದ್ದೀರಲ್ಲ, ಇದು ಅನ್ಯಾಯ ಅಲ್ವೇನ್ರಿ? ಸುಮ ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ, ಅದೆಲ್ಲ ನಿಮಗೂ ಚೆನ್ನಾಗಿ ಗೊತ್ತಿದೆ. ಆದ್ರೂ ಯಾಕ್ರಿ ಅರ್ಥ ಮಾಡ್ಕೋತಾ ಇಲ್ಲ ನೀವು? ಚಿಟ್ಟೆ, ಇನ್ನೊಂದ್ಸತಿ ಟ್ರೈ ಮಾಡು. ಅವರ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರಕತ್ತೈತ್ರಿ ಈಗ. ಅಯ್ಯೋ ದೇವ್ರೆ. ಚಿಟ್ಟೆ, ನೀನು ನಿಮ್ ಸಾಹೇಬ್ರಿ ಎಲ್ಲಿದ್ದಾರೆ ಅಂತ ಹುಡುಕಿ ಸಮಾಧಾನ ಮಾಡಿ ಎಲ್ಲಿದ್ರು ಕರ್ಕೊಂಬರೋ, ಹೋಗು. ಆತ್ರಿ ಅವರ. ರೀ 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 ನಿಂತ್ಕೊಳ್ಳಿ, ರೀ ರೀ ನಿಂತ್ಕೊಳ್ರಿ. ನೋಡಿ, ಈಗಲೇ ಸುಮಂಗ್ ಫೋನ್ ಮಾಡಿ ಕರೀರಿ. ನಾನ್ ಕರಿಯಲ್ಲ ಅಂದ್ರೆ ಕರಿಯಲ್ಲ. ಪ್ಲೀಸ್ ನೋಡಿ, ಹಠ ಮಾಡ್ಬೇಡ್ರಿ. ಹಠ ಮಾಡ್ತಾ ಇರೋದು ನಾನಲ್ಲ ಕಣೆ, ನೀನು. ಅವಳನ್ನ ಕರೀರಿ ಅಂತ ಹಠ ಮಾಡ್ತಾ ಇರೋದು ನೀನು. ಮಕ್ಕಳ ಜೀವನದಲ್ಲಿ ಆಟ ಆಡ್ಬೇಡ್ರಿ. ಆಟ ಆಡ್ತಾ ಇರೋದು ನಾನಲ್ಲ, ನಿನ್ನ ಸೊಸೆ ಅಂತ ಹೇಳ್ಕೊಂಡು ಈ ಮನೆ ಕಾಲಿಟ್ಟಿದ್ಲಲ್ಲ ಅವಳು. ನನ್ನ ಕುಟುಂಬದ ಜೊತೆ ನಾಟಕ ಆಡ್ತಾ ಇದ್ದಾಳೆ, ಆಟ ಆಡ್ತಾ ಇದ್ದಾಳೆ. ನನ್ನ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾಳೆ. ನಿನ್ನ ನಡುವೆ ಆಟ ಆಡ್ತಾವಳೆ. ಅಯ್ಯೋ, ಅದೆಲ್ಲ ನಿಮ್ ತಪ್ಪು ಕಲ್ಪನೆ ರೀ. ಅವಳು ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾಳೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅವಳು ನಮ್ ತೀರ್ಥಂಗೆ ಬೆನ್ನೆಲ್ಬಾಗ್ ನಿಂತಿದ್ದಾಳೆ. ಈ ಮನೆಗೋಸ್ಕರ ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾಳೆ. ಅವಳು ಈ ಮನೇಲಿ ಇರೋರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಯತ್ನ ಪಡ್ತಿದ್ದಾಳೆ. ನಿಮ್ಗೆ ಯಾಕದು ಅರ್ಥ ಆಗ್ತಾ ಇಲ್ಲ? ಈ ಮನೆ ಸರಿ ಹೋಗ್ಬೇಕು ಅಂದ್ರೆ ಅದಕ್ಕೆ ಅವಳು ಸಾಗರ, ನೀರು ತಗೊಂಬನ್ನಿ. ಪದ್ದು, ಪದ್ದು ಬರ್ತಾನೆ. ಪದ್ದು, ಎಲ್ಲ ಹಾಳಾಗೋಗಿದ್ರ, ಬನ್ನಿ ಬೇಗ. ಕಟಪರ ಕ್ರಮಿಯು ನಾನೇ ಈ ಲೋಕೈಕ. ಹಲೋ, ಎಕ್ಸ್ಕ್ಯೂಸ್ ಮೀ. ಬಂದೆ. ಏನ್ರಮ್ಮ? ಇಲ್ಲಿ ವಿಜಯ ಅನ್ನೋರು ಎಲ್ಲಿ ಸಿಗ್ತಾರೆ? ಓ, ಅವರಾ? ಶಾಂತಪ್ಪ ನೆಂಟಿ ಆ ದೇವಸ್ಥಾನ ಹತ್ರ ಹೂ ಮಾರ್ತಾ ಇರ್ತಾರಮ್ಮ. ಅಯ್ಯೋ, ಅವ್ರು ಯಾರು ಹೆಂಡ್ತಿ ಅಂತೆಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ಈ ಏರಿಯಾದಲ್ಲಿ ಹೆಸರು ಮಾಡ್ಕೊಂಡಿದಾರಲ್ಲ ಅವರು. ಏರಿಯಾದಲ್ಲಿ ಹೆಸರು ಮಾಡಿದಾರ? ಅಂತರ್ಯಾರು ನಮ್ಮ ಏರಿಯಾದಲ್ಲಿ ಇಲ್ವಲ್ಲಮ್ಮ. ಹೆಂಗೆ ಹೇಳಿ ಇವ್ರಿಗೆ? ಬಡ್ಡಿಗೆ ದುಡ್ಡು ಕೊಡ್ತಾರಲ್ಲ ಅವರು. ಓ, ಗಯ್ಯಾಳಿ ವಿಜಯಮ್ಮ. ಸರಿ, ಅವರಿಂದ ನಿಮ್ಗೇನಾಗಬೇಕು? ಅವ್ರು ಎಲ್ಲಿರ್ತಾರೆ ಅಂತ ಹೇಳಿ ಸಾಕು. ಅವಳ ಮಗನ್ನ ಅರೆಸ್ಟ್ ಮಾಡಿದ್ಮೇಲೆ ಅರೆ ಹುಚ್ಚಿ ಥರ ರೋಡ್ ಸುತ್ತ ಇರ್ತಾಳೆ. ಎಲ್ಲಿರ್ತಾಳೆ ಅಂತ ನಾನು ಹೆಂಗಮ್ಮ ಹೇಳಿ? ಸರಿ, ಒಂದು ಕೆಲಸ ಮಾಡಿ, ಸೀದಾ ಹೋಗಿ ಆಮೇಲೆ ಎಡದ ಕಡೆಗೆ ತಗೊಳ್ಳಿ, ಆಮೇಲೆ ಬಲದ ಕಡೆಗೆ ತಗೊಳ್ಳಿ. ಎದುರುಗಡೆದೇ ಅವಳ ಬಿಲ್ಡಿಂಗು.
ಆಮೇಲೆ ನನ್ನ ಅಡ್ರೆಸ್ ಕೇಳಿದಾಗ ಯಾರನ್ನೂ ಕೇಳಬೇಡಿ. ಈ ಏರಿಯಾದಲ್ಲಿ ಅವಳು ಕಂಡ್ರೆ ಯಾರಿಗೂ ಆಗಲ್ಲ. ಆಮೇಲೆ ನಿಮ್ಮನ್ನ ಎಲ್ಗೋ ಕಳಿಸ್ಬಿಡ್ತಾರೆ. ಹೋಗಿ ಬರವ, ಬರ್ತೀನಿ ಕಣಮ್ಮ. ಡ್ರೈವರ್ ಹೊರಡಿ. ಅಯ್ಯ ಮೂದೇವಿ, ನನ್ ಮಗ ಬಾಲ ಬಿಡ್ಕೊಂಡು ಹಿಂದೆನೆ ಬಿದ್ದಿದ್ದೆ. ಯಾಕ್ಲ ಮನೆ ತಗೋ ಬರಕಿಲ್ಲ? ಬಂದಿಲ್ಲ ಅಂದ್ರೆ ಮೆಟ್ಟರೆ ಹೊಡಿತೀನಿ. ನಡಿ ನಡಿ. ಓ ಏನ್ ಆಡ್ತಾರ ನನ್ ಮಕ್ಳು ಎಲ್ಲಾರು. ಅಡ್ಕಸ್ಬಿ ನನ್ ಮಗನೇ, ನನ್ ಮೇಲೆ ಕಾರ್ ಹಚ್ಚಿ ಸಾಯಿಸ್ಬಿಡು. ನಿಮ್ಮ ಅಪ್ಪನ್ ಗಂಟ್ ತಿಂದೀವ್ನಿ. ಬಂದ್ಬಿಟ್ಟ ಅಲ್ಲಿ ಕಾರ್ ಹಚ್ಚಕ್ಕೆ. ಇಳಿಲ್ಲ ಕೆಳಗೆ, ಮಾಡ್ತೀನಿ ನಿಂಗೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಕಾರ್ ಹತ್ತಿ. ಏನ್ ವಿಷಯ? ಇಲ್ಲ ಹೇಳಿ. ನನಗಿಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಉಸಿರು ಕಟ್ತಾ ಇದೆ. ಅದಕ್ಕೆ ಹೇಳ್ತಿರೋದು, ಕಾರ್ ಹತ್ಕೊಳ್ಳಿ, ಬೇರೆ ಎಲ್ಲಾದ್ರೂ ಮಾತಾಡೋಣ. ನೋಡಿ, ನಾನು ನಿಮ್ಮ ಮನೆ ತಗೊಬಂದು ಗಲಾಟೆ ಮಾಡಿದ್ದು ನೀವು ಮರ್ಯಾದೆ ಕಳೆಯೋದಕ್ಕೇನಲ್ಲ. ನೀವು ಮನೇಲಿ ಇಟ್ಕೊಂಡಿದ್ದೀರಲ್ಲ, ಆ ಪಾಪಿಗೆ ಬುದ್ಧಿ ಕಲಿಸ್ಬೇಕು ಅಂತ. ನೋಡಿ, ನನ್ನ ದ್ವೇಷ, ಕೋಪ, ಆವೇಶ ಏನೇ ಇದ್ರು ಅವಳ ಮ್ಯಾಕೆ, ನಿಮ್ಮ ಮ್ಯಾಕಲ್ಲ. ನಾನು ಎಲ್ಗೂ ಬರಕಿಲ್ಲ. ನನ್ನ ಕೋಪ, ದ್ವೇಷ, ಆವೇಶ, ಆಕ್ರೋಶ ಏನೇ ಇದ್ರೂ ಆ ಹೂ ಮಾರೋ ನನಗೂ ಅವಳು ಕಂಡ್ರೆ ಆಗೋದಿಲ್ಲ. ಅವಳ ಬಗ್ಗೆನೇ ಮಾತಾಡ್ದೆ. ಕಾರ್ ಹತ್ಕೊಳ್ಳಿ. ನೋಡಿ, ನೀವೀಗ ಒಬ್ರೇ ಆಗಿದ್ದೀರಾ ಅನ್ನೋದು ನನಗೆ ಗೊತ್ತು. ನಿಮ್ ಹಿಂದೆ ಯಾರೂ ಇಲ್ಲ ಅಂತಾನೂ ಗೊತ್ತು. ನೋಡಿ, ಇದರಿಂದ ಲಾಭ ಆಗೋದು ನಿಮ್ಗೆ, ನಿರ್ಧಾರ ನಿಮ್ದು. ಸರಿ, ಬನ್ನಿ ಹೋಗುವ, ಮಾತಾಡುವ. ಶತ್ರುವಿನ ಶತ್ರು ಮಿತ್ರ ಆಗ್ತಾನೆ. ನಾನು ನನ್ನ ಫ್ರೆಂಡ್ಶಿಪ್ ಏನಿದ್ರು ನನ್ನ ಲೆವೆಲ್ಗೆ ತಕ್ಕ ಹಾಗೆ ಮಾಡ್ಕೋತೀನಿ. ಮಿಕ್ಕದವ್ರನ್ನ ಕಣ್ಣೆತ್ತು ನೋಡಲ್ಲ. ನನಗ ಯೋಗ್ಯತೆ ಇಲ್ಲ ಅಂದ್ಮ್ಯಾಕೆ ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಅದಕ್ಕೆ ಕಾರಣ ಆ ಹೂ ಮಾರೋ ಹುಡುಗಿ. ಅವಳು ಎಲ್ರ ಬಾಳಲ್ಲೂ ಹೂವಾಗಿದ್ದಾಳೆ, ಆದ್ರೆ ನನಗೆ ನಿಮಗೆ ಮುಳ್ಳಾಗಿದೆ. ಆ ಮುಳ್ಳು ನಮ್ಮ ಕಾಲಕ್ಕೆ ಚುಚ್ಕೊಂಡಾಗಿದೆ. ಈಗ ಅದನ್ನ ಕಿತ್ತು ಬಿಸಾಡಬೇಕು, ಇಲ್ಲ ಅಂದ್ರೆ ನಮಗೆ ನೋವು ಕೊಡುತ್ತೆ. ಆ ಕೌನ್ಸಿಲರ್ ಸಾಹೇಬ್ರ ಕೃಪೆ ಅವಳ ಮ್ಯಾಕ್ ಇರ್ಲಿಲ್ಲ ಅಂದಿದ್ರೆ ನಾನು ನನ್ನ ಮಗ ಯಾವತ್ತೂ ಅವಳನ್ನ ಹೊಸ್ಕಾಕ್ಬಿಡ್ತಿದ್ವಿ ಅಲ್ಲ. ಅವಳಿಗೆ ಕಾಟ ಕೊಡ್ಬೇಕು ಅಂದಾಗೆಲ್ಲ ಆ ನಿಮ್ ಕೌನ್ಸಿಲರ್ ಸಾಹೇಬ್ರು ಇಲ್ಲ ಆ ಕಾಲೋನಿ ಜನ ಸಹಾಯಕ್ಕೆ ಬಂದ್ಬಿಡ್ತಾರೆ. ನಮಗೂ ಅದೇ ಸಮಸ್ಯೆ ಆಗಿರೋದು. ತೀರ್ಥ ಮತ್ತೆ ನಮ್ಮತ್ತೆ ಅವಳಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಆಕ್ಚುಲಿ ತೀರ್ಥ ಅವಳನ್ನ ಇಷ್ಟಪಟ್ಟು ಮದ್ವೆ ಆಗಿದ್ದಲ್ಲ, ಎಲೆಕ್ಷನ್ಗೋಸ್ಕರ ಮದ್ವೆ ಆಗಿ. ಎಲೆಕ್ಷನ್ ಮುಗಿತಿದ್ದ ಹಾಗೆ ಅವಳಿಗೆ ಡಿವೋರ್ಸ್ ಕೊಟ್ಟು ಅವಳನ್ನ ಮನೆಯಿಂದ ಆಚೆ ಓಡಿಸ್ತೀನಿ ಅಂತ ಹೇಳಿದ್ದ. ಯೋನಿ ಹೊಡ್ತಿದ್ದೀರಾ?
ನೀವು ಹೇಳ್ತಿರೋ ದಿಟ್ಬೇ. ಹೌದು, ಅವನು ಹಾಗೆ ನಮ್ಮನ್ನ ನಂಬಿಸಿದ್ದು. ಆದ್ರೆ ಈಗ ಅವಳು ತೀರ್ಥನ ಬದಲಾಯಿಸ್ತಿದ್ದಾಳೇನೋ ಅನ್ನೋ ಅನುಮಾನ ಶುರುವಾಗಿದೆ. ಅದಕ್ಕೋಸ್ಕರನೇ ನಾನು ಅವಳನ್ನ ಮನೆ ಬಿಟ್ಟು ಓಡಿಸಿರೋದು. ಆದ್ರೆ ಅವಳನ್ನ ವಾಪಸ್ ಮನೆಗೆ ಕರ್ಸೋ ಪ್ರಯತ್ನ ನಡೀತಾ ಇದೆ. ಅದಾಗಬಾರ್ದು. ಅವಳು ವಾಪಸ್ ಮನೆಗೆ ಬರಬಾರ್ದು. ಹಾಗೇನಾದ್ರೂ ನೀವು ಮಾಡೋದಕ್ಕಾಗತ್ತೆ. ಖರ್ಚಿನ ಬಗ್ಗೆ ಚಿಂತೆ ಬೇಡ, ಆಫ್ಟರ್ ಎಫೆಕ್ಟ್ಸ್ ಬಗ್ಗೆ ಭಯನೂ ಬೇಡ. ನಾನಿರ್ತೀನಿ. ಇಷ್ಟು ಹೇಳ್ಬಿಟ್ರಲ್ಲ, ನೋಡ್ತಾ ಇರಿ ಅವಳು ಹೆಂಗ್ ಆಟ ಆಡಿಸ್ತೀವಿ ಅಂತ. ಉರ್ಕೊಂಡು ಬೂದಿಯಾಗಿ ಬಿಡ್ಬೇಕು ಅವಳು. ನೀವ್ ಏನ್ ಬೇಕಾದ್ರೂ ಆಟ ಆಡಿ, ಆದ್ರೆ ನನ್ನ ಹೆಸರು ಮಾತ್ರ ಆಚೆ ಬರಬಾರ್ದು. ನಿಮಗೆ ಏನೇ ಸಪೋರ್ಟ್ ಬೇಕಿದ್ರು ನಾನ್ ಮಾಡ್ತೀನಿ. ಆತಾತು, ನಿಮ್ ಮೇಲೆ ನನ್ ಋಣ ಬಿದ್ದಿದೆ ಅನ್ಕೊಳ್ಳಿ, ನೀವ್ ಹೇಳ್ದಂಗೆ ಮಾಡ್ತೀನಿ. ಈ ಸಾಧನ ಯಾವತ್ತೂ ಯಾರ ಋಣನೂ ಇಟ್ಕೊಳಲ್ಲ. ನೀವ್ ನನಗೆ ಹೆಲ್ಪ್ ಮಾಡಿ, ನಾನ್ ನಿಮ್ ಮಗನ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಏನಂದ್ರೆ ನನ್ನ ಮಗನ್ ಬಿಡ್ಸೋದಕ್ಕೆ ಸಹಾಯ ಮಾಡ್ತೀರಾ? ಬೇಕಾದ್ರೆ ನನ್ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ. ಅವಳನ್ನ ಕೊಂದಾಕ್ಬಿಡ್ತೀನಿ. ಹಾ, ಅದಕ್ಕಿನ್ನು ಟೈಮ್ ಬಂದಿಲ್ಲ. ಟೈಮ್ ಬಂದ್ರೆ ಆ ಕೆಲ್ಸನೂ ಮಾಡಿಸ್ತೀನಿ. ಸುಮ್ಮನೆ ಚಲೋ ಸಾಹೇಬ್ರು ಏನಂದ್ರು ಅಂತ ಹೇಳಲೇ ಇಲ್ವಲ್ಲವ ನೀನು? ಏನಿಲ್ಲಪ್ಪ, ಮಾತಾಡಿದೆ. ಮಾವನ ಹತ್ರನೂ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಇನ್ನೂ ಫೋನ್ ಮಾಡಿಲ್ಲ. ಭಾವ ಯಾವತ್ತಾದರೂ ಯಾರ ಹತ್ರನಾದ್ರೂ ಕ್ಷಮೆ ಕೇಳಿದಾರ ಅಕ್ಕ? ಹಾಗೆಲ್ಲ ಏನಿಲ್ಲ ಕಣೆ. ತಪ್ಪನ್ಸಿದ್ರೆ ಕ್ಷಮೆ ಕೇಳ್ತಾರೆ. ಸುಮ್ನಕ್ಕ ಸಾಹೇಬ್ರು ಯಾಕೆ ಚಿಟ್ಟಣ್ಣ, ಯಾಕೆ ಹಿಂಗೆ ಓಡ್ ಬಂದ್ರಿ? ಏನಾಯ್ತು? ಸಾಹೇಬ್ರು ಏನಾದ್ರೂ ಮನೆಗೆ ಬಂದಿದ್ದೇನವ? ಫೋನ್ ಏನಾದ್ರೂ ಹಚ್ಚಿದ್ರ? ಇಲ್ಲ ಅಣ್ಣ, ನಾನು ಅವ್ರ ಫೋನ್ಗೋಸ್ಕರನೇ ಕಾಯ್ತಿದ್ದೀನಿ. ಯಾಕಣ್ಣ, ಏನಾಯ್ತು? ಅಯ್ಯೋ, ಸಾಹೇಬ್ರನ್ನ ಎಲ್ಲಿ ಅಂತ ಹುಡುಕ್ಲಿ ನಾನೀಗ? ಹುಡ್ಕೋದ? ಏನ್ ಮಾತಾಡ್ತಿದ್ದೀರಾ? ಏನಾಯ್ತು ಸರಿಯಾಗಿ ಹೇಳಿ ಅಣ್ಣ. ಅದು ಸಾಹೇಬ್ರ ಮನೇಲಿ ಯವ್ವ ಇರು, ಒಂದ್ ನಿಮಿಷ ಬಂದೆ. ಚಿಟ್ಟಣ್ಣ, ದಯವಿಟ್ಟು ಏನಾಯ್ತು ಅಂತ ಹೇಳ್ಬಿಟ್ಟು ಹೋಗಿ. ಯವ್ವ ನಾನು ಏನಂತ ಹೇಳಿ? ಸಾಹೇಬ್ರು ಯಜಮಾನ್ರ ಅಂತಕ ಕಾಲಿ ಬಿದ್ದು ಕ್ಷಮೆ ಕೇಳಿದ್ರಂತ. ಆದ್ರೆ ಯಜಮಾನ್ರು ನೀನ್ ನಾಟಕ ಮಾಡಕತ್ತಿದ್ದಿ ಅಂತ ಅಂದದ್ಕ ಸಾಹೇಬ್ರು ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಯಾರವ. ಎಷ್ಟು ಕರೆದ್ರು ನಿಲ್ಲಿಲ್ಲ. ಎಲ್ಲಿ ಹೋಗ್ಯಾರೋ ಏನ್ ಕತ್ತಿನೋ. ಫೋನ್ ಮಾಡಿದ್ರೆ ಫೋನ್ ಎತ್ತವಲ್ರು. ಅಯ್ಯೋ ಏನವ ಸುಮ್ಮನೆ, ನಾಳೆ ಈ ನೋವು ನನ್ನ ತಲೆಗೆ ಬರ್ತದೇನೋ ಅಂತ ಗಾಬರಿ ಆಯ್ತೈತಲ್ವ. ಅಪ್ಪ ಸಮಾಧಾನ ಮಾಡ್ಕೊ. ನಾವೇನಾಗಬಾರ್ದು ಅನ್ಕೊಂಡಿದ್ವೋ ಅದೇ ಆಗೋ ಥರ ಇದೆ. ಒಂದು ನಿಮಿಷ, ನಾನೊಂದ್ಸಲ ಫೋನ್ ಮಾಡ್ತೀನಿ. ಮಾಡು. ಚಿಟ್ಟಣ್ಣ, ಫೋನ್ ಹೋಗ್ತಿಲ್ಲ. ಯವ್ವ ಅವಾಗ್ಲಿಂದ ನಾನು ಫೋನ್ ಮಾಡಕತ್ತೀನಿ, ನನ್ನ ಫೋನು ಎತ್ತವಲ್ರು. ಚಿಟ್ಟಣ್ಣ, ಮಂತ್ರಿಗಳ ಮನೆಗೆ ಏನಾದರೂ ಹೋಗಿರ್ಬೋದಾ? ಮಂತ್ರಿ ಮನೆಗೆ ಹೋಗಿದ್ದೆ, ಪಕ್ಷದ ಆಫೀಸ್ಗೆ ಹೋಗಿದ್ದೆ, ಕಾರ್ಯಕರ್ತರನ್ನೆಲ್ಲರನ್ನೂ ಕೇಳಿದೆ. ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ. ಅಯ್ಯೋ ಇದು ಏನೋ ಆಯ್ತಾಯ್ತಲ್ಲಪ್ಪ. ಇಲ್ಲಿ ನನಗಂತೂ ಗಾಬರಿ ಆಗ್ತದೆ ಮಗಳೇ, ಗಾಬರಿ. ಅಪ್ಪ ಸಮಾಧಾನ ಮಾಡ್ಕೊ. ಸಾಹೇಬ್ರಿಗೆ ಮನ್ಸಿಗೆ ಬೇಜಾರಾಗಿರುತ್ತೆ, ಅದಕ್ಕೆ ಸಮಾಧಾನಕ್ಕೋಸ್ಕರ ಎಲ್ಲಾದ್ರೂ ಹೋಗಿರ್ತಾರಷ್ಟೇ. ರಜೆ, ನೀನು ಅಪ್ಪ ನೋಡ್ಕೊ, ನಾನು ಬರ್ತೀನಿ. ಬನ್ನಿ ಚಿಟ್ಟಣ್ಣ. ಬಾವಾ ಏನಪ್ಪ, ಅಪ್ಪ ಸಮಾಧಾನ ಮಾಡ್ಕೊಪ್ಪ. ಸಮಾಧಾನ ಮಾಡ್ಕೊಳ್ಳು. ನೀವ್ಯಾರೂ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಂಡಂಗಿಲ್ಲ ಅಲ್ವಾ ಸರ್? ಡಾಕ್ಟ್ರೆ, ನನ್ನ ಪತಿಗೆ ಏನಾಗಿದೆ ದಯವಿಟ್ಟು ಹೇಳಿ. ಏನು ಹೇಳೋದು ಸರ್, BP ತುಂಬ ಹೈ ಲೆವೆಲ್ಗೆ ಹೋಗಿದೆ. ಆಲ್ಮೋಸ್ಟ್ ಸ್ಟ್ರೋಕ್ ಆಗೋ ಲೆವೆಲ್ಗೆ ಹೋಗಿದ್ದಾರೆ. ಏನ್ ನಡೀತಾ ಇದೆ ಪದೇ ಪದೇ ಈ ಮನೆಯಲ್ಲಿ? ಇವ್ರು ಯಾಕಿಷ್ಟು ಮನ್ಸಿಗೆ ನೋವು ಮಾಡ್ಕೋತಾ ಇದ್ದಾರೆ? ಅಂಥದ್ದೇನೂ ಇಲ್ಲ ಡಾಕ್ಟರ್.
ಎಲ್ಲವೂ ಸರಿಯಾಗಿದೆ. ಏನೋ ಇವತ್ತು ಮಾರ್ನಿಂಗ್ ಒಂದು ಚೂರು ಸಣ್ಣ ಗಲಾಟೆ ಆಯಿತು ಅಷ್ಟೇ, ಆಗ್ಬಿಟ್ರೆ ಇನ್ನೇನಿಲ್ಲ. ಅದೇನಾಯ್ತು ಅಂದರೆ ಡಾಕ್ಟ್ರೆ, ನಮ್ಮ ತೀರ್ಥನ ಹೆಂಡ್ತಿದ್ದಾಳಲ್ಲ ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ಅದಕ್ಕೆ ಅಮ್ಮ ಇಷ್ಟೊಂದು ಹೈಪರ್ ಆಗಿರೋದು ಡಾಕ್ಟರ್. ನನಗೆ ಸಣ್ಣ ಪುಟ್ಟ ವಿಷಯಕ್ಕೆ ಸಮಸ್ಯೆ ಇಷ್ಟೊಂದು ಬಿಗಡಾಯಿಸಿದೆ ಅಂತ ನಾನು ನಂಬಲ್ಲ. ಸುಮನ ಅವ್ರನ್ನ ಆದಷ್ಟು ಬೇಗ ಮನೆ ಕರ್ಸೋ ವ್ಯವಸ್ಥೆ ಮಾಡಿ ಸರ್. ಅವಳು ಬರಲ್ಲ, ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಸರ್, ನಾನು ನಿಮ್ಮ ಪರ್ಸನಲ್ ಪ್ರಾಬ್ಲಮಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಸರ್. ನೋಡಿ, ಇದು ನನ್ನ ಡ್ಯೂಟಿ. ಪದ್ಮಾ ಅವರು ಮೊದಲಿನ ಥರ ಹುಷಾರಾಗಬೇಕು ಅಂದರೆ ಸುಮಾ ಅವ್ರನ್ನ ಆದಷ್ಟು ಬೇಗ ಮನೆ ಕರ್ಸೋ ವ್ಯವಸ್ಥೆ ಮಾಡಿ ಸರ್. ಯಾವುದೇ ವಸ್ತುವಿನ ಬೆಲೆ ಅದಿದ್ದಾಗ ಗೊತ್ತಾಗಲ್ಲ ಸರ್. ಅದನ್ನ ಕಳ್ಕೊಂಡಾಗ ಅಷ್ಟೇ ಅದ್ರ ನೋವು ಏನು ಅಂತ ನಮಗೆ ಗೊತ್ತಾಗೋದು. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ ಸರ್. ನೀನು ಅಷ್ಟೇ ಅಮ್ಮ, ಅಮ್ಮನ ಚೆನ್ನಾಗಿ ನೋಡ್ಕೊ. ಸರಿ ಡಾಕ್ಟರ್. ನೀನು ಅಷ್ಟೇ ಅಮ್ಮನ ಚೆನ್ನಾಗಿ ನೋಡ್ಕೊ. ಸರಿ ಡಾಕ್ಟರ್. ನಾನಿನ್ ಬರ್ತೀನಿ. ಪದ್ದು, ನಿನ್ನನ್ನು ನಾನು ಕಳ್ಕೊಳ್ಳಲ್ಲ ಪದ್ದು, ಕಳ್ಕೊಳ್ಳಲ್ಲ. ಮಾವ ಟೆನ್ಷನ್ ಮಾಡ್ಕೋಬಿಡಿ. ಅತ್ತೆಗೇನು ಆಗಿರಲ್ಲ, ಸ್ವಲ್ಪ ಸ್ಟ್ರೈನ್ ಮಾಡ್ಕೊಂಡಿರ್ತಾರ ಅಷ್ಟೇ. ಇಲ್ಲಮ್ಮ, ನಾನು ಪದ್ದು ಉಳಿಬೇಕು ಅಂದ್ರೆ ಆ ಹುಡುಗಿ ಕರೆಸ್ಲೇಬೇಕು.